ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು KFC ಫ್ರೈಡ್ ಚಿಕನ್ನ ಹೇಗೆ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಕಮ್ಮಿ ಮಸಾಲ ಯೂಸ್ ಮಾಡಿಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜ್ಯೂಸಿಯಾಗಿ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಎಷ್ಟು ಕಮ್ಮಿ ಮಸಾಲ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀನಿ. ನೀವು ಸ್ಕಿನ್ ಇರೋದು ತೊಗೊಳ್ಳಿ, ಸ್ಕಿನ್ ಇರೋ ತೊಗೊಂಡು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ಕಿನ್ಲೆಸ್ ತೊಗೊಂಡಿದ್ದೀನಿ. ನಾನಿಲ್ಲೊಂದು 4 ಲೆಗ್ ಪೀಸು, ಹಾಗೆ ಒಂದೆರಡು ದೊಡ್ಡ ಪೀಸ್ ಕೂಡ ತೊಗೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಕಾಳು ಮೆಣಸು ಹಾಕೋತಿದ್ದೀನಿ 1 ಸ್ಪೂನು, ಹಾಗೆ ಸ್ವಲ್ಪ ಜೀರಿಗೆ ಪುಡಿನೂ ಕೂಡ ಹಾಕೋತಿದ್ದೀನಿ 1 ಸ್ಪೂನ್ ಆಗುವಷ್ಟು, ಹಾಗೆ ಗರಂ ಮಸಾಲ ಎಲ್ಲದೂ ಚಿಕ್ಕ ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕೋತಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಸ್ಪೂನು ಟೊಮೊಟೊ ಸಾಸ್ ಹಾಕೋತಿದ್ದೀನಿ. ಟೊಮೊಟೊ ಸಾಸ್ ಅಥವಾ ರೆಡ್ ಚಿಲ್ಲಿ ಸಾಸ್ ಯಾವ್ದಾರ ಹಾಕೋಬೋದು. ನಾನಿಲ್ಲಿ ಟೊಮೊಟೊ ಸಾಸ್ ಹಾಕೋತಿದ್ದೀನಿ. ಹಾಗೆ 1 ಸ್ಪೂನು ಸೋಯಾ ಸಾಸ್ ಕೂಡ ಹಾಕೋತಿದ್ದೀನಿ. ಇಲ್ಲಿ ನಿಂಬೆಹಣ್ಣಿನ ರಸ ಕೂಡ ಹಾಕೋತಿದ್ದೀನಿ, 1 ನಿಂಬೆಹಣ್ಣಿಂದ. ನೀವು ನಿಂಬೆಹಣ್ಣಿನ ರಸದ ಬದಲು ವಿನೆಗರ್ ಕೂಡ ಹಾಕೋಬೋದು. ನಾನಿಲ್ಲಿ ಇದರಿಂದ ನಿಂಬೆಹಣ್ಣಿನ ರಸ ಹಾಕೋತಿದ್ದೀನಿ. ಹಾಗೆಯೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ 1 ಸ್ಪೂನ್ ಹಾಕೋತಿದ್ದೀನಿ. ನಾನಿಲ್ಲಿ ಹಾಲು ಒಂದು 1/4 ಕಪ್ ಹಾಕೋತಿದ್ದೀನಿ. ಒಂದು 3 ಸ್ಪೂನ್ ಹಾಕೊಂಡ್ರೆ ಸಾಕು. ಹಾಕೊಂಡು ಮಿಕ್ಸ್ ಮಾಡ್ತೀನಿ. ನೀರಲ್ಲಾರ ಮಿಕ್ಸ್ ಮಾಡ್ಬೋದು, ಹಾಲಲ್ಲಾರ ಮಿಕ್ಸ್ ಮಾಡ್ಬೋದು. ನಾನು ಹಾಲಲ್ಲಿ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೇ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ಗಂಟೆ ಟೈಮ್ ಇಟ್ಬಿಡೋಣ. ಹಾಗೆ ನೆನೆಯೋದಕ್ಕೆ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಬೇಕು. ಮ್ಯಾರಿನೇಟ್ ಆದಷ್ಟು ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ. ಒಂದು 2 ಗಂಟೆನಾದ್ರು ನೆನಿಬೇಕಾಗುತ್ತೆ. ಈಗ ನಾನು 2 ಕಪ್ ಆಗೋಷ್ಟು ಮೈದಾ ತಾತಿದ್ದೀನಿ. ನಾನಿಲ್ಲಿ ಈ ಬೌಲಲ್ಲಿ 2 ಕಪ್ ಮೈದಾ ಹಾಕೋತಿದ್ದೀನಿ. ನಾನಿಲ್ಲಿ ಅದೇ ಬೌಲಲ್ಲಿ ಒಂದು 1/4 ಕಪ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕೋತಿದ್ದೀನಿ. ನಾನಿಲ್ಲಿ ಮೈದಾ ಒಂದು 200 ಗ್ರಾಮ್ ಇದೆ ಅಂದರೆ ಒಂದು 50 ಗ್ರಾಮ್ ಹಾಕೊಂಡ್ರೆ ಸಾಕು ಕಾರ್ನ್ಫ್ಲವರ್. ಅದಕ್ಕೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ನಾನಿಲ್ಲಿ 1.5 ಸ್ಪೂನ್ ಹಾಕೋತಿದ್ದೀನಿ. ಅದಕ್ಕೆ ಕಾಳು ಮೆಣಸು ಕೂಡ 1 ಸ್ಪೂನ್ ಹಾಕೋತಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಿದ್ದೀನಿ. ಹಾಗೆ ಬೇಕಿಂಗ್ ಪೌಡರ್ ಕೂಡ ಹಾಕೋತಿದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ ಹಾಕೋತಿದ್ದೀನಿ ನಾನಿಲ್ಲಿ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಬೇಕಿಂಗ್ ಪೌಡರ್ ಫಸ್ಟೇ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಚಿಕನ್, ಅದ್ರ ಜೊತೆನಾದ್ರು ಮಿಕ್ಸ್ ಮಾಡಿಬಿಟ್ಟು ಇಡ್ಬೋದು. ನಾನಿಲ್ಲಿ ಪೌಡರಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು. ನಾನಿಲ್ಲಿ ಐಸ್ ವಾಟರನ್ನು ತೊಗೊಂಡಿದ್ದೀನಿ. ಈಗ ಇದಿಷ್ಟು ರೆಡಿಯಾಗಿದೆ. ನಾವಿಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ವಲ್ಲ, ಅದು ಕೂಡ ಒಂದು 3 ಗಂಟೆ ಟೈಮ್ ಆಗಿದೆ. ನೋಡ್ಬೋದು ನೋಡಿ, ಚೆನ್ನಾಗಿದಾಗಿದೆ. ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಪೀಸಸ್ಗೆ ಈ ಥರ ಕಟ್ ಹೊಡೆದಿರ್ಬೇಕಾಗತ್ತೆ ನೋಡಿ. ಈ ಥರ ಮಧ್ಯೆ ಈ ಥರ ಕಟ್ ಹೊಡೆದಿರೆ ದಪ್ಪ ಪೀಸ್ ಅಲ್ವ, ಅದರೊಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ ಎಲ್ಲದನ್ನು. ಈಗ ನಾವು ಮೈದಾನು ಕೂಡ ಕಲಸಿಟ್ಟಿದ್ವಲ್ಲ, ಅದನ್ನು ಕೂಡ ತಗೊಂಡಿದ್ದೀನಿ ನಾನಿಲ್ಲಿ. ತಗೊಂಡು ಲೈಟಾಗಿ ಒಂದು ಕೋಟಿಂಗ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಲೈಟಾಗಿ ಒಂದು ಕೋಟಿಂಗ್ ಮಾಡ್ಕೊಂಡು ನಾವು ಐಸ್ ವಾಟರ್ ತಗೊಂಡಿದ್ವಲ್ಲ ಅದರೊಳಗಡೆ ಒಂದು 5 ಸೆಕೆಂಡ್ ಹಾಕೊಳ್ಳೋಣ. ಅದರೊಳಗಡೆ ಒಂದು 5 ಸೆಕೆಂಡ್ ಬಿಟ್ಟರೆ ಸಾಕು, ಜಾಸ್ತಿ ಏನು ಬಿಡೋದೇನು ಬೇಡ. ಈಗ ತಗೊಂಡು ಇನ್ನೊಂದು ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮೈದಾದ ಹಿಟ್ಟಲ್ಲಿ ಚೆನ್ನಾಗಿ ಹಾಕ್ಕೊಳ್ಳಿ. ಫುಲ್ ಹಸಿಟ್ಟೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಒದ್ರಿಕೋಬೇಕಾಗುತ್ತೆ. ಈ ಥರ ಎಲ್ಲದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಒದ್ರಿಕೊಂಡ್ರೆ ಅದರೊಳಗಡೆ ಕ್ರಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಅದ್ರ ಮೇಲಿರೋ ಮೈದಾ ಎಲ್ಲನೂ ಈ ಥರ ಒದ್ರಿಕೊಂಡು ಅದ್ರೊಳಗಡೆ ಬಿರುಕು ಬಿಡುತ್ತೆ. ಅದು ಕ್ರಸ್ಟಿಂಗ್ ಚೆನ್ನಾಗಿ ಹಿಡಿಯುತ್ತೆ. ಈಗ ಅದನ್ನು ನಾವು ಮಾಡೋಕ್ಕಿಂತ ಮುಂಚೆನೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿರಬೇಕಾಗುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡು ಅದರೊಳಗಡೆ ಚಿಕನ್ ಹಾಕ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದು ಮೇಲೆ ಬೇಯುತ್ತೆ, ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಚಿಕನ್ ಹಾಕ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನಾನು ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಥರ. ಬೇಕು ಅಂದರೆ ನೀವು ಮೊಟ್ಟೆ ಹಾಕ್ಬಿಟ್ಟಾರ ಮಾಡ್ಕೋಬೋದು. ಮೊಟ್ಟೆ ಹಾಕಿದರೆ ಅದ್ರ ಟೇಸ್ಟೇ ಬೇರೆ ಥರ ಬರುತ್ತೆ. ಮೊಟ್ಟೆ ಹಾಕಿದರೆ ಈ ಥರ ಹಾಲು ಹಾಕ್ಬಿಟ್ಟು ಮಾಡಿ, ಅದು ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಈ ಥರ ಒದ್ರಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಅದು ನಾವು ಮಾಡಿಕೊಂಡು ಪ್ಲೇಟಲ್ಲೆಲ್ಲ ಇಟ್ಕೊಳ್ಳೋಕೆ ಹೋಗಬಾರ್ದು. ಅದು ಹಾಕ್ತಿದ್ದಂಗೆ ಹಸಿಟ್ಟೆಲ್ಲ ಹಾಕಿದ ಮೇಲೆ ಹಾಕೋಬೇಕಾಗುತ್ತೆ. ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ಫಸ್ಟು ಚಿಕನ್ ಹಾಕ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಅದನ್ನು
ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು KFC ಚಿಕನ್ ತಿಂತೆ ಅದೇ ಟೇಸ್ಟ್ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಮೇಲೆ ಒಳಗಡೆ ತುಂಬ ಜ್ಯೂಸಿಯಾಗಿರುತ್ತೆ. ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಇದಾಗಿದೆ, ಇದು ಬೆಂದಿದೆ. ನಾನು ಫಸ್ಟ್ ಹಾಕಿರೋ ಪೀಸನ್ನು ತೊಗೋತಿದ್ದೀನಿ. ನಾವು ಒಂದೊಂದಾಗೆ ಹಾಕೊಂಡು ಫಸ್ಟ್ ಯಾವ್ಯಾವ ಹಾಕಿದ್ದು ಬೆಂದಿದ್ದಾವೆ ಅವನ್ನ ಒಂದೊಂದಾಗೇ ಎಣ್ಣೆ ಎಲ್ಲ ಸೋಸ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಒಂದು ಪ್ಲೇಟಿಗೆ ಎಲ್ಲದನ್ನು ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಮೇಲೆ ಕ್ರಿಸ್ಪಿಯಾಗಿರುತ್ತೆ ತುಂಬಾ. ಎಲ್ಲದನ್ನು ಇದೇ ಥರನೇ ಮಾಡಿಕೊಂಡು ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಎಲ್ಲದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಎಣ್ಣೆ ಕೂಡ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಏಕೆಂದರೆ ಮೈದಾದಲ್ಲಿ ಕಲಸಿ ಹಾಕೋದ್ರಿಂದ ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಈಗ ಎಲ್ಲದನ್ನು ಈ ಥರ ಮಗ್ಚಾಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಹಾಗೆ ಮಕ್ಕಳಿಗೆ ಬೇಸಿಗೆ ರಜೆ ಆಗಿರೋದ್ರಿಂದ ಮನೇಲಿ ಮಕ್ಕಳು ಇರ್ತಾರೆ, ಈ ಥರ ಎಲ್ಲ ಮಾಡ್ಕೊಡೋದ್ರಿಂದ ಅವ್ರಿಗೂ ತುಂಬಾ ಖುಷಿಯಾಗುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲೆ ತುಂಬ ಈಸಿಯಾಗಿ. ಈಗ ನನ್ನ ಪ್ಲೇಟಲ್ಲಿ ನಾನು ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೇಲೆ ತುಂಬ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ಒಳಗಡೆ ಅಷ್ಟೇ ಜ್ಯೂಸಿಯಾಗಿ ಕೂಡ ಇರುತ್ತೆ. ನೋಡ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ಮನೇಲಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್.